ಪದ್ಯಭಾಗ 2 ಅಂಕದ ಪ್ರಶ್ನೆ. ಕದಡಿದ ಸಲ್ಲಂ ತಿಳಿವಂದದೆ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಯುದ್ಧ ಭೂಮಿಯಲ್ಲಿ ರಾಮ ಹಾಗೂ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಬದುಕಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತು. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ರಾವಣ ಅಂತಃಪುರದ ಸ್ತ್ರೀಯರನ್ನು ಕುರಿತು, ನಿಮಗೆ ತೊಂದರೆಯನ್ನು ಉಂಟು ಮಾಡಿದ ಅಂಗಾದಿಗಳನ್ನು ಹುಬ್ಬನ್ನು ಗಂಟಿಕ್ಕಿಕೊಳ್ಳುವ ಅಲ್ಪ ಸಮಯಾವಧಿಯಲ್ಲಿ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಅವರಿಗೆ ಅವಮಾನ ಮಾಡುತ್ತೇನೆ ಎಂದು ಸಂತೈಸಿದ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನಿಂದ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೋ ಎಂದು ಸೀತೆ ತಲ್ಲಣಕ್ಕೆ ಒಳಗಾದಳು. ರಾವಣ ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳು ಯಾವುವು? ರಾವಣ ಸೀತಾದೇವಿಯನ್ನು ಕುರಿತು, ಬಹುರೂಪಿಣಿ ವಿದ್ಯೆ ನನ್ನ ವಶವಾಗಿದೆ. ಯುದ್ಧ ಭೂಮಿಯಲ್ಲಿ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ನನಗೆ ಪ್ರತಿಪಕ್ಷ ಎಂಬುದು ಇಲ್ಲ. ಆದ್ದರಿಂದ ರಾಮನ ಮೇಲಿನ ನಂಬಿಕೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸೆಂದು ಸೊಕ್ಕಿನಿಂದ ಮಾತನಾಡಿದನು. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ರಾವಣನ ಕಠೋರವಾದ ಮಾತಿನಿಂದ ಸೀತಾದೇವಿ ಮೂರ್ಛಿತಳಾಗಿ ಬೀಳುತ್ತಾಳೆ. ಆಕೆಯ ಸ್ಥಿತಿಯನ್ನು ಕಂಡಂತಹ ರಾವಣನಿಗೆ ಆಕೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ರಾವಣ ತನ್ನ ಆಪ್ತರನ್ನು ಕುರಿತು, ವಿಭೀಷಣನು ನನಗೆ ಒಳಿತನ್ನು ಹೇಳಲು ಬಂದಾಗ ಆತನನ್ನು ಕೆಟ್ಟ ಚಟಗಾರನೆಂದು ಹೊರಹಾಕಿದೆನು. ಸೀತೆಯನ್ನು ರಾಮನಿಂದ ಅಗಲಿಸಿ ಆಕೆಯ ದುಃಖಕ್ಕೆ ಕಾರಣನೆನೆಂದು ಹೇಳುತ್ತಾನೆ. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಅಧಿಕವಾದ ಯಶಸ್ಸು ನಾಶವಾಗುವುದು, ತನಗೆ ಸೋಲು ಉಂಟಾಗುವುದು ಹಾಗೂ ತನ್ನ ಪರಾಕ್ರಮ, ವೀರತನ, ಬಿರುದು ಹಾಗೂ ವ್ಯಕ್ತಿತ್ವ ನಾಶವಾಗುವುದು ಎಂಬ ಕಾರಣದಿಂದ ರಾವಣನು ರಾಮನಿಗೆ ಈಗಲೇ ಸೀತೆಯನ್ನು ಒಪ್ಪಿಸಲು ಬಯಸಲಿಲ್ಲ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಯುದ್ಧ ಭೂಮಿಯಲ್ಲಿ ತನ್ನ ಬಾಹುಬಲವನ್ನು ಎರಡೂ ಸೈನಿಕರು ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ಸೀತಾದೇವಿಗೆ ಅವರನ್ನು ಒಪ್ಪಿಸುತ್ತೇನೆ ಎಂಬುದಾಗಿ ರಾವಣನು ನಿರ್ಧರಿಸುತ್ತಾನೆ. ಕೊಲ್ಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳುತ್ತಾಳೆ? ನಕುಲ ಹಾಗೂ ಸಹದೇವರು ಕೀಚಕನನ್ನು ಕೊಲ್ಲಲು ಅಕ್ಷಮರೆಂದು ದ್ರೌಪದಿ ಹೇಳುತ್ತಾಳೆ. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಮಲಗಿರುವ ಭೀಮನನ್ನು ದ್ರೌಪದಿ ಅವನ ಮುಸುಕನ್ನು ಸಡಿಲಿಸಿ ಆತನ ಗಲ್ಲವನ್ನು ಹಿಡಿದು ಅಲಗಿಸಿ ಎಬ್ಬಿಸುತ್ತಾಳೆ. ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಕೀಚಕನಿಂದ ಉಂಟಾದ ಅವಮಾನವನ್ನು ಭೀಮನಲ್ಲಿ ಹೇಳಿಕೊಳ್ಳುತ್ತೇನೆ, ಅವನಿಂದಲೂ ಯಾವ ಪ್ರಯೋಜನವೂ ಆಗದೇ ಇದ್ದರೆ ತಾನು ಘೋರ ವಿಷ ಕುಡಿಯುವುದಾಗಿ ಹೇಳುತ್ತಾಳೆ. ಉಳಿದ 4 ಪಾಂಡವರ ಭಿನ್ನ ಸ್ವಭಾವದ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ತನ್ನಿಂದ ಸುಖವನ್ನು 4 ಪಾಂಡವರು ಅನುಭವಿಸುತ್ತಾರೆ, ಆದರೆ ಮಾನ ಹೋಗುವ ಪ್ರಸಂಗ ಬಂದಾಗ ನಿರ್ಗಮಿಸುತ್ತಾರೆ ಎಂದು 4 ಪಾಂಡವರ ಭಿನ್ನ ಸ್ವಭಾವವನ್ನು ದ್ರೌಪದಿ ಹೇಳಿದ್ದಾಳೆ. ಗಂಡರೈವರು 3 ಲೋಕದ ಗಂಡರು ಯಾರು? ಗಂಡರೈವರು 3 ಲೋಕದ ಗಂಡರು ಪಾಂಡವರು. ಅವರು ಯಾರೆಂದರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಹಾಗೂ ಸಹದೇವ. ಹೆಂಡತಿಯ ಹರಿಬಕ್ಕಾಗಿ ಗಂಡುಗೋಸು ಏನು ಮಾಡುತ್ತಾನೆ? ಹೆಂಡತಿಯ ಹರಿಬಕ್ಕಾಗಿ ಗಂಡುಗೋಸು ತನ್ನ ಹೆಂಡತಿಗೆ ತೊಂದರೆಯನ್ನು ಉಂಟು ಮಾಡಿದ ವ್ಯಕ್ತಿಯನ್ನು ಕಡಿದು ತುಂಡು ಮಾಡುವನು, ಇಲ್ಲವೇ ತನ್ನ ದೇಹವನ್ನೇ ಅರ್ಪಿಸುವನು ಎಂದು ದ್ರೌಪದಿ ಹೇಳುತ್ತಾಳೆ. ಬೆಳಗುಜಾವ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಮೂಡಣದ ಕಣ್ಣು ತೆರೆದಾಗ, ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿದಾಗ ಗುಡಿಗೋಪುರಕ್ಕೆ ಬಲೆಯನ್ನು ಬೀಸುತ್ತಾ ಬೆಳಕು ಎಂಬ ಬೇಟೆಗಾರ ಬರುತ್ತಾನೆ. ಗುಡಿಗೋಪುರಕ್ಕೆ ಬಲೆಯನ್ನು ಬೀಸುತ್ತಾ ಬೆಳಕು ಎಂಬ ಬೇಟೆಗಾರ ಬರುತ್ತಾನೆ.
ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಮಕ್ಕಳೇ, ಹುಸಿನಿದ್ದೆಯನ್ನು ಸಾಕು ಮಾಡಿ. ಬಾಳಿನಲ್ಲಿ ಯೌವನ ತುಂಬಿರುವವರೆಗೆ ಇದನ್ನು ಸಂಪೂರ್ಣ ಸಾರ್ಥಕ ಮಾಡಿಕೊಳ್ಳಬೇಕೆಂಬ ಸಂದೇಶವನ್ನು ನೀಡಿದ್ದಾರೆ. ಹುಸಿನಿದ್ದೆ ಸಾಕು, ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಕವಿ ಮಕ್ಕಳನ್ನು ಕುರಿತು ಹುಸಿನಿದ್ದೆಯನ್ನು ಸಾಕು ಮಾಡಿ, ಯೌವನವೆಂಬ ರಸವನ್ನು ಈಗಲೇ ಕುಡಿಯಿರಿ ಎಂಬ ಸಂದೇಶವನ್ನು ನೀಡಿದ್ದಾರೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಮುಪ್ಪು ಚಿಂತಾನದಿಯಾದರೆ ಹರೆಯ ಬೆಳಗು ಜಾವವಾಗಿದೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಬಾನಿನಲ್ಲಿ ಕಾಂತಿ ಮತ್ತೆ ಮೂಡಬಹುದು, ಮರ ಮತ್ತೆ ಚಿಗುರಬಹುದು ಎಂದು ಬಾನು ಹಾಗೂ ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಳಿದ್ದಾರೆ. ಶಿಲುಬೆ ಏರಿದ್ದಾನೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಕ್ರಿಸ್ಮಸ್ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪವನ್ನು ಹೊತ್ತು ತಂದಿದೆ. ಮಂಜು ಹತ್ತಿಯ ರೂಪವನ್ನು ತಾಳಿ ಪ್ಲಾಸ್ಟಿಕ್ ಗಿಡ ಕ್ರಿಸ್ಮಸ್ ಮರವಾಗಿ ಮನೆಗೆ ಬಂದಿದೆ. ಶಿಲೆಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಶಿಲೆಬೆಗೇರಿದ ಯೇಸುವಿನ ದೇಹದ ಕುತ್ತಿಗೆಯಲ್ಲಿ ನರ ಉಬ್ಬಿದೆ. ಯಾತನೆಯಲ್ಲೂ ತನಗೆ ನೋವನ್ನು ಉಂಟು ಮಾಡುವ ಜನರಿಗೆ ಒಳ್ಳೆಯ ಮಾತನ್ನು ಆಡುವಂತಿದೆ. ಶಿಲೆಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿದೆ? ಶಿಲೆಬೆಗೇರಿದವರ ಗುಣಗಳು ಇಂದು ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರಾನೇಡ್ ರೂಪಗಳನ್ನು ತಾಳಿವೆ. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಗೆ ಏರಿದ್ದಾರೆ? ದೇವರ ರಾಜ್ಯ ಬಂದೇ ತೀರುತ್ತದೆ ಎಂಬ ಸಂದೇಶವನ್ನು ನೀಡುವಂತೆ ಜೀಸಸ್ ಶಿಲುಬೆಗೆ ಏರಿದ್ದಾರೆ. ಹಬ್ಬಲಿ ಅವರ ರಸಬಳ್ಳಿ. ಬಡತನ ಹೇಗೆ ಬಯಲಾಯಿತು? ಮಕ್ಕಳು ಆಟಾಡಿಕೊಂಡು ಬಂದು ತಾಯಿಯ ತೊಡೆಯ ಮೇಲೆ ಕುಳಿತಾಗ ಆಕೆಯ ಬಡತನವೆಲ್ಲವೂ ಬಯಲಾಗಿ ಹೋಯಿತು ಎಂದು ಕವಯಿತ್ರಿ ಹೇಳುತ್ತಾರೆ. ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ನೆರೆಹೊರೆಯವರು ಬುದ್ಧಿವಂತರು ಇರಬೇಕು. ಅದಕ್ಕೆ ಬದಲಾಗಿ ಕುಲಕ್ಕೆ ಕೇಡನ್ನು ಉಂಟು ಮಾಡುವ ಜನರು ಇದ್ದರೆ ಅವರಿಂದಾಗಿ ಅವನಲ್ಲಿ ಇರುವ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ. ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದಂತೆ, ಆದರೆ ಹೀನ ಜನರ ಗೆಳೆತನ ಹಿತ್ತಾಳೆಗಿಂತಲೂ ಬಲುಹೀನವಾದದ್ದು. ಹಡೆದವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಉಂಡು ಮಲಗಿದ ನಂತರ ರಾತ್ರಿಯ ಹೊತ್ತು ಹಾಗೂ ಆಕಾಶದಲ್ಲಿ ನಕ್ಷತ್ರಗಳು ಜಾರುವ ಬೆಳಗು ಮುಂಜಾವಿನ ಸಂದರ್ಭದಲ್ಲಿ ಹಡೆದವನನ್ನು ನೆನೆಯಬೇಕು. ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿ. ಉಂಗುರ ಉಡಿದಾರ ಮುರಿದರೆ ಮಾಡಿಸಬಹುದು, ಹೆಂಡತಿ ಸತ್ತರೆ ತರಬಹುದು, ಆದರೆ ತಂದೆ ತಾಯಿಯನ್ನು ಮತ್ತೆ ತರಲಿಕ್ಕೆ ಸಾಧ್ಯವಿಲ್ಲ ಎಂದು ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದ್ದಾರೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ? ಫೋನ್ ಜನಗೊಟ್ಟುತ್ತಿರುವುದು ದೂರದಲ್ಲಿರುವ ತನ್ನ ಗಂಡನ ಫೋನ್ ಇರಬಹುದು ಎಂದು ಮುದುಕಿಯ ಕಲ್ಪನೆ. ಯಾರಾದರೂ ಬಂದು ಫೋನನ್ನು ಎತ್ತಬಾರದೆ ಎಂದು ಮುದುಕಿಯ ಜೀವ ಎಳೆಯುತ್ತದೆ. ಮುದುಕ ಏನೆಂದು ಗೋಗರಿಯುತ್ತಾನೆ. ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು ಮಾತಾಡುತ್ತಿರು, ನಿಲ್ಲಿಸಬೇಡ ಎಂದು ಗೋಗರಿಯುತ್ತಾನೆ. ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದುಕೊಂಡಳು? ಮೊಮ್ಮಗಳ ಆತುರಕ್ಕೆ ಮುದುಕಿ ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ಈ ಹುಡುಗಿ ರೈಟನ್ನೇ ರಾಂಗ್ ಎಂದುಕೊಂಡಳು ಎಂದು ಸಂಶಯಗೊಂಡಳು. ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದು ಏಕೆ? ಮಗ ಆಫೀಸಿಗೆ ಕಾರ್ನಲ್ಲಿ ಹೋದನು, ಮೊಮ್ಮಗಳು ಕಾಲೇಜಿಗೆ ಸ್ಕೂಟ್ರಲ್ಲಿ ಹೋದಳು. ಮೊಮ್ಮಗನ ವ್ಯಾನಿನಲ್ಲಿ ಶಾಲೆಗೆ ಹೊರಟು ಹೋದನು. ಈಗ ಸೊಸೆ ಒಬ್ಬಳೇ ಮನೆಯಲ್ಲಿದ್ದಾಳೆ. ಆಕೆಗೆ ಹೊರಗಿನ ಕೆಲಸ ಕೂಡಿ ಬಂದರೆ ತಾನು ತನ್ನ ಗಂಡನೊಂದಿಗೆ ಮನಸ್ಸು ಬಿಚ್ಚಿ 4 ಮಾತನಾಡಬಹುದೆಂದು ಮುದುಕಿ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಬಯಸುತ್ತಾಳೆ. ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಮುದುಕಿ ಗುಂಟೆ ಮಲ್ಲಪ್ಪ ದೇವರಿಗೆ ಸೊಸೆಯೊಬ್ಬಳಿಗೆ ಈ ಹೊತ್ತು ಹೊರಗಿನ ಕೆಲಸ ಸಮ್ಮಿಲಿಸುವಂತೆ ಮಾಡಪ್ಪ ಎಂದು ಪ್ರಾರ್ಥಿಸಿಕೊಳ್ಳುತ್ತಾಳೆ. ಗದ್ಯಭಾಗ ಮುಟ್ಟಿಸಿಕೊಂಡವನು. ಬಸಲಿಂಗನಿಗೆ ಅಂದು ಪುರ್ಸೊತ್ತಿಲ್ಲದ ಕಾಲ ಏಕೆ?
ಬಸಲಿಂಗನಿಗೆ ಅಂದು ಪುರ್ಸೊತ್ತಿಲ್ಲದ ಕಾಲ. ಏಕೆಂದರೆ ಗೇಯುವುದು 4 ದಿನ ತಡವಾದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ. ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಮಗುವಿಗೆ ಮೈ ಸರಿಯಿಲ್ಲ, ಶಿವನೂರು ಸ್ವಾಮಿಗೆ ತೋರಿಸಬೇಕು, ಮಗುವಿನ ಕೆಮ್ಮು ಸರಿ ಹೋಗಿಲ್ಲ ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. ಬಸ್ಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು. ಬಸ್ಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಗೌಣವಾಗಿ ಕಾಣತೊಡಗಿತು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ ಏನೆಂದು ಹೇಳಿದರು. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನಿಗೆ, ನಿನ್ನ ಕಣ್ಣು ಸರಿ ಹೋಗುತ್ತದೆ, ಆದರೆ ಆಪರೇಷನ್ ಆಗಬೇಕು, ಪರವಾಗಿಲ್ಲವಾ ಎಂದು ಹೇಳಿದರು. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು. ಡಾಕ್ಟರ್ ತಿಮ್ಮಪ್ಪ ಹೊಲೆಯ ವರ್ಗಕ್ಕೆ ಸೇರಿದವರು. ಅವರ ಬಳಿ ತನ್ನ ಗಂಡ ಆಪರೇಷನ್ ಮಾಡಿಸಿಕೊಂಡು ಬಂದಿದ್ದಾನೆ ಎಂಬ ಕಾರಣಕ್ಕಾಗಿ ಸಿದ್ಲಿಂಗಿ ರಾದ್ದಾಂತ ಮಾಡಿದಳು. ಅನ್ಯ ಡಾಕ್ಟರ್ಗಳು ಬಸ್ಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು. ಇದಕ್ಕೆ ಆಪರೇಷನ್ ಬೇಕಿರಲಿಲ್ಲ, ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾನೆ ಎಂದು ಹೇಳಿದರು. ಔಷಧಿ ನೀಡಿ ಹಿತವಚನ ಕೊಟ್ಟರು. ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು. ಡಾಕ್ಟರ್ ಚಂದ್ರಪ್ಪ ಬಸ್ಲಿಂಗನನ್ನು ಕುರಿತು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾನ್ವಿತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ಹೇಳಿದ. ಕೊನೆಯಲ್ಲಿ ಬಸ್ಲಿಂಗ ಏನೆಂದು ನಿಶ್ಚಯವಾಗತೊಡಗಿತು. ಕೊನೆಯಲ್ಲಿ ಬಸ್ಲಿಂಗನಿಗೆ ಏನೆಂದು ನಿಶ್ಚಯವಾಗತೊಡಗಿತು. ಕೊನೆಯಲ್ಲಿ ಬಸ್ಲಿಂಗ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಯವಾಗತೊಡಗಿತು. ಲೇಖಕರಲ್ಲಿ ಕನ್ನಡದ ಪ್ರೀತಿ ಹುಟ್ಟಿದ್ದು ಹೇಗೆ. ಲೇಖಕರಿಗೆ ಕನ್ನಡದಲ್ಲಿ ಪ್ರೀತಿ ಎಳವೆಯಿಂದಲೇ ಹುಟ್ಟಿತ್ತು. ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದುದಲ್ಲ, ಚಳುವಳಿಗಾಗಿ ಹುಟ್ಟಿಕೊಂಡಿದ್ದಲ್ಲ, ಕೀರ್ತಿ ಕಾಮನೆಯನ್ನು ಉದ್ದೇಶಿಸಿದ್ದಲ್ಲ. ಕನ್ನಡದ ಪ್ರೀತಿ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಪದ್ಯವನ್ನು ಪುಸ್ತಕದಲ್ಲಿ ಓದಿದಾಗ ಸ್ಫುರಿಸಿತ್ತು. ತೀನಂಶ್ರೀ ಆಲೂರು, ಮುದವೀಡು ಮಾತುಗಳಿಂದ ಕಣ್ಣೊಡೆದಿದ್ದು. ಕೃಷ್ಣಶಾಸ್ತ್ರಿ, ಆನಾಕ್ರು ಅವರ ವಿಚಾರಗಳಿಂದ ರೂಪುಗೊಂಡಿದ್ದು. ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳಾವು. ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿದ ಲೇಖಕರ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಯಾವ ಸ್ಥಾನವಿರಬೇಕೆಂದು ಹಾಮಾನಾಯಕ ಅಪೇಕ್ಷಿಸುತ್ತಾರೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕೆಂದು ಅಪೇಕ್ಷಿಸುತ್ತಾರೆ. ಕೇಂದ್ರದ ರೈಲು, ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಯ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿವೆ ಎಂದು ಲೇಖಕರು ಹೇಳುತ್ತಾರೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು. ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆಗಳು, ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿಯೇ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ ಎಂದು ಹೇಳಿದ್ದಾರೆ. ನಮ್ಮ ಸಾರ್ವಜನಿಕ ಶಾಲೆಯ ಬಗ್ಗೆ ಲೇಖಕರ ಅಭಿಪ್ರಾಯವೇನು. ನಮ್ಮ ಸಾರ್ವಜನಿಕ ಶಾಲೆಗಳು ಕುಸಿದು ಬೀಳುವ ಕಟ್ಟಡಗಳಿಂದ ಕೂಡಿದೆ. ದೊಡ್ಡಿಯಾಗಿರುವ ತರಗತಿಗಳು, ಅಧ್ಯಾಪಕರಿಲ್ಲದ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಶಿಸ್ತಿಲ್ಲದ ವ್ಯವಸ್ಥೆಯಿಂದ ಕೂಡಿದೆ ಎಂದು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತದೆ. ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ, ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ, ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ. ನಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದಿಸುತ್ತಿದ್ದೇವೆ. ನಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದುತ್ತಿದ್ದಾರೆ.
ನಾವು ಯಾವ ಪತ್ರಿಕೆಯನ್ನು ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾವನ್ನು, ನಾವು ಬ್ಯಾಂಕಿನಲ್ಲಿ ಚೆಕ್ಕನ್ನು ಬರೆಯುವುದು ಕನ್ನಡದಲ್ಲಿಯೇ, ನಾವು ಬರೆಯುವ ಕಾಗದ ಪತ್ರದಲ್ಲಿ ಎಷ್ಟು ಭಾಗ ಕನ್ನಡವನ್ನು ಬಳಸಿದ್ದೇವೆ, ಇಂತಹ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡುವ ಯೋಗ್ಯತೆ ಬೆಳೆಸಿಕೊಂಡಿದ್ದೇವೆ ಎಂದು ಅರ್ಥ. ಬದುಕನ್ನು ಪ್ರೀತಿಸಿದ ಸಂತ ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಇದು ಕಲಾಂ ಅವರ ಬದುಕಿನ ಮಂತ್ರ. ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದು ಏತಕ್ಕಾಗಿ? ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ತನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಆಶಯದಿಂದ ಕಲಾಂ ಆತ್ಮಕಥೆ ಬರೆದರು. ಕಲಾಂ ಅವರು ಬಂಡೆಯ ಬಸರಿನಲ್ಲಿ ಕಂಡಿದ್ದೇನು? ಬಂಡೆಗಳ ಬಸರಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಲಾಂ ಕಂಡರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು. ವಿ.ಜೆ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳಾವು? ಈ ಬಾಲಕಿ ನಮ್ಮ ಕ್ಷಿಪಣಿ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದಳು. ನಾನು ಮಾಹಿತಿ ನೀಡಿದೆ. ನೋಡಿ ಎಂತಹ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಎಂದು ವಿ.ಜೆ. ಸುಂದರಂ ಸಿಕಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೆಮ್ಮೆಯಿಂದ ಹೇಳಿದರು. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೇಗಿದೆ? ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಇದು ಯಶಸ್ಸಿನ ಪಂಚಾಕ್ಷರಿ ಮಂತ್ರಗಳು. ಪಟ್ಟಣದ ಹೋಟೆಲ್ನ ಕಟ್ಟಡ ಹೇಗಿದೆ? ಪಟ್ಟಣದ ಹೋಟೆಲ್ನ ಕಟ್ಟಡ ನೋಡಲು ಭವ್ಯವಾಗಿದೆ. ನಡೆದರೆ ಕಾಲು ಜಾರುವ ನಯವಾದ ಪಾರಸಿಯ ನೆಲವಿದೆ. ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಟೇಬಲ್ನ ಮೇಲೆ ಗ್ಲಾಸ್ ಇದೆ. ಗ್ಲಾಸ್ನಲ್ಲಿ ನೀರು ಇದೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ. 3 ಕಾಲಿನ ಕುರ್ಚಿ ಇದೆ. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಭಾವೈಕ್ಯತೆ ಈ ದೇಶದಲ್ಲಿ ಹಳ್ಳಿಯ ಚಹಾ ಪಡಾರದ ಅಂಗಡಿಯಲ್ಲಿದೆ. ಏಕೆಂದರೆ ಎಲ್ಲ ವರ್ಗದ, ಎಲ್ಲ ಜಾತಿಯ ಹಾಗೂ ಎಲ್ಲ ವಯಸ್ಸಿನ ಜನರು ಇಲ್ಲಿ ಒಂದೆಡೆ ಸೇರುತ್ತಾರೆ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? ಹಾಗೂ ಸಾಯುತ್ತೇನೆ, ಹೀಗೂ ಸಾಯುತ್ತೇನೆ, ಕರಿದುದನ್ನು ತಿಂದೇ ಸಾಯುತ್ತೇನೆ ಎನ್ನುವುದು ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು. ಗಿಡ್ಡ ಮಾಸ್ತರರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ? ಗಿಡ್ಡ ಮಾಸ್ತರ್ ಶಾಲೆಯಲ್ಲಿ ಹುಡುಗರಿಗೆ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣ ಎಂದು ನಿರ್ಣಯಿಸಿದ್ದಾರೆ. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದುಕೊಡುತ್ತಿದ್ದಾರೆ ಎಂಬುದು ಹಳ್ಳಿಗರ ಆಕ್ಷೇಪದ ವಿಷಯವಾಗಿದೆ. ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಏನ್ ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು. ಏನ್ ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಸುದ್ದಿಯ ಸೂರಪ್ಪನಾದ ಭರಮಣ್ಣ ಗೊಂಬೆಯನ್ನು ನೋಡಿ ವರ್ಣಿಸುತ್ತಾನೆ. ಕೃಷ್ಣೇಗೌಡನ ಆನೆ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಮನೆಯವರ ಹೆಸರೇನು? ಹೆಸರಿಡಿದು ಕರೆಯಬೇಕೋ, ಸ್ವಾಮಿ ಎನ್ನಬೇಕೋ, ಬಹುವಚನವನ್ನು ಉಪಯೋಗಿಸಬೇಕೋ, ಏಕವಚನ ಉಪಯೋಗಿಸಬೇಕೋ? ಹೀಗೆ ಭಾಷೆಯನ್ನು ಉಪಯೋಗಿಸಬೇಕೆಂದರೆ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಲೇಖಕರು ಕೆಮ್ಮು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳಿದ್ದಾರೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇನಾಮು ಕೇಳಲು, ಚಂದಾ ವಸೂಲಿಗೋ, ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬಹುದು ಎಂದು ನಿರೂಪಕರು ದುರ್ಗಪ್ಪನ ಬಗ್ಗೆ ಯೋಚಿಸಿದರು. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ?
ಗೂಳೂರು ಮಠದಲ್ಲಿ ಆನೆ ಮರಿ ಹಾಕಿತು. ಅದೇ ಕೃಷ್ಣೇಗೌಡರ ಬಳಿ ಇರುವ ಗೌರಿ ಎಂಬ ಆನೆ. ಇದು ಹುಟ್ಟಿ ಬೆಳೆದಿದ್ದಲ್ಲ ನಾಡಿನಲ್ಲಿ, ಜನರ ಮಧ್ಯೆ. ಆದ್ದರಿಂದ ಇದಕ್ಕೆ ಕಾಡಿನ ಬಗ್ಗೆ ಆಗಲಿ ಅಥವಾ ಕಾಡಿನಲ್ಲಿರುವ ಇತರ ಆನೆಗಳ ಬಗ್ಗೆ ಆಗಲಿ ತಿಳಿದಿರಲಿಲ್ಲ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾದದ್ದು ಏಕೆ? ವೇಲಾಯುಧ ದಿನದ 24 ಗಂಟೆ ಕುಡಿದುಕೊಂಡೇ ಬಿದ್ದಿರುತ್ತಿದ್ದ. ಇದು ಮಠದ ಸಾತ್ವಿಕ ವಾತಾವರಣಕ್ಕೆ ಧಕ್ಕೆಯಾಗಿತ್ತು. ಆದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕುವುದು ತ್ರಾಸಾಗಿತ್ತು. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಆನೆ ಸಾಕುವುದು ಎಂದರೆ ಸಾಮಾನ್ಯವೇ? ಎಲೆಕ್ಷನ್ಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣನ್ನು ಹಾಕುವ ಕ್ಷಿಪ್ರ ಮಾರ್ಗ ಎಂದು ಭಾವಿಸಿದ್ದರು. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಲ್ಲಿ ಮೊಸರನ್ನ ಒಣ ಹುಲ್ಲು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ನೀಡಿ ಸಾಕಿದ. ಕಾಡಾನೆ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣವೇನು? ಅರಣ್ಯ ಇಲಾಖೆಯವರು ಕಾಡಿನ ಮರವನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದ ಮರವನ್ನು ನೆಡುತ್ತಿದ್ದಾರೆ. ಆದ್ದರಿಂದ ಆನೆಗಳು ಕಾಡನ್ನು ಬಿಟ್ಟು ನಾಡಿಗೆ ಬರುತ್ತಿವೆ ಎಂದು ಹೇಳಿದ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? PWDನವರು, ಕರೆಂಟ್ನವರು ಹಾಗೂ ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿರಬೇಕು, ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತೆಗೆದುಕೊಳ್ಳಬಹುದು ಎಂದು ನಾಗರಾಜ ದುರ್ಗಪ್ಪನ ಮೇಲೆ ರೇಗಿದನು. ಡ್ರೈವರ್ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಲಾರಿಯ ಕ್ಯಾಬಿನ್ನಲ್ಲಿ ಇಟ್ಟಿದ್ದ ಮಣಬಾರದ ಜಾಕ್ ಡ್ರೈವರ್ನ ತಲೆಯ ಮೇಲೆ ಬಿದ್ದುದರಿಂದ ಆತನ ತಲೆ ಜಜ್ಜಿ ಹೋಯಿತು. ಇದಕ್ಕೆ ಆನೆ ಕಾರಣವಲ್ಲ. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ದುರ್ಗಪ್ಪ ಲೇಖಕರನ್ನು ಕುರಿತು, ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳ್ಯಾರು ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆಗಿನ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ. ಜಬ್ಬರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಜಬ್ಬರ್ ನಿರೂಪಕರನ್ನು ಕುರಿತು, ಅಯ್ಯೋ ಯಾವುದೋ ಮದುವೆ ಮನೆ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳಿದ. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬರ್ ಇರುಸು ಮುರುಸಿನಿಂದ ಏನು ಹೇಳಿದನು? ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಾಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತದೆ ಎಂದು ಇರುಸು ಮುರುಸಿನಿಂದ ಹೇಳಿದ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು. ಹುಚ್ಚುನಾಯಿಗಳ ಹತ್ರ ಧೈರ್ಯದ ಪ್ರಶ್ನೆ ಬರೋದಿಲ್ಲ. ಅವು ತಲೆ ಕೆಟ್ಟು ಕಂಡಲ್ಲಿ ಕಚ್ಚುತ್ತವೆ. ಆಸ್ಪತ್ರೆಯಲ್ಲಿರುವ ಕುರ್ಚಿ, ಮೇಜು, ಕಾಲುಗಳಿಗೆಲ್ಲ ಕಚ್ಚುತ್ತವೆ ಎಂದು ಪುಟ್ಟಯ್ಯ ಹುಚ್ಚುನಾಯಿಗಳ ವರ್ತನೆಯ ಬಗ್ಗೆ ಹೇಳಿದ. ನಿರೂಪಕರು ಕೊಲ್ಲದೆ ನೌಕರರು ಸುಳ್ಳು ಹೇಳಿದರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿದರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ನಾಯಿ ಕೊಂದ ನಂತರ ನೌಕರರು ಅದರ ಬಾಲ ತೆಗೆದುಕೊಂಡು ಬಂದು ತೋರಿಸಬೇಕೆಂದು ನಿರೂಪಕರು ಖಾನ್ ಸಾಹೇಬರಿಗೆ ಸಲಹೆ ನೀಡಿದರು. ಆನೆಯ ತಿಮ್ಮಪ್ಪನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಲೇಖಕರು ದುರ್ಗಪ್ಪನನ್ನು ಕುರಿತು, ಅದೇನ್ ಮಾಡ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರುವ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವ ಆನೆಗೂ ಕತೆ ಕಟ್ತೀಯಲ್ಲಯ್ಯ, ಬಾಯಿಲ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಎಂದು ಹೇಳಿದರು. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣನ ಸಾವಿಗೆ ಕಾರಣವೇನು? ಡ್ರೈವರ್ ಅಬ್ಬಾಸ್ ಲಾರಿಯನ್ನು ಬಿಟ್ಟುಕೊಂಡು ಬರಬೇಕಾದರೆ ಆತನಿಗೆ ಬೀಡಿ ಸೇದುವ ತೆವಲು ಆರಂಭವಾಯಿತು. ಸ್ಟೇರಿಂಗ್ ಅನ್ನು ಕೃಷ್ಣನ ಕೈಯಲ್ಲಿ ಕೊಟ್ಟು ಬೀಡಿಯನ್ನು ಹೊತ್ತಿಸಿಕೊಳ್ಳುವ ಸಂದರ್ಭದಲ್ಲಿ ಲಾರಿ ಮರದ ಕಡೆಗೆ ಧಾವಿಸಿತು. ಮರಕ್ಕೆ ಲಾರಿ ಡಿಕ್ಕಿ ಹೊಡೆದಿದ್ದರಿಂದ ಹಿಂದೆ ಇದ್ದ ದಿಮ್ಮಿಗಳು ಕ್ಯಾಬಿನನ್ನು ಸೀಳಿಕೊಂಡು ಒಳನುಗ್ಗಿದವು. ಮರಕ್ಕೂ ಹಾಗೂ ದಿಮ್ಮಿಗಳ ಮಧ್ಯೆ ಸಿಲುಕಿದ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರು ಸಾವನ್ನಪ್ಪಿದರು. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ?
ಏಕೆಂದರೆ ಅವರು ಮಾಡುತ್ತಿದ್ದ ವ್ಯವಹಾರವೇ ಅಂಥದ್ದು. ಈ ವಿಷಯ ಜನರಿಗೆ ತಿಳಿದರೆ ಅವರು ಮಾಡುತ್ತಿದ್ದ ಕಳ್ಳನಾಟ ಸಾಗಾಣೆಯ ವಿಚಾರ ಸಮಾಜಕ್ಕೆ ಗೊತ್ತಾಗಿ ಕೃಷ್ಣೇಗೌಡರ ಆನೆ, ಶಿವೇಗೌಡರ ಸ್ಯಾಮಿಲ್ ಹಾಗೂ ಲಾರಿ ಸೀಸ್ ಆಗುತ್ತಿತ್ತು. ಆದ್ದರಿಂದ ಈ ವಿಷಯವನ್ನು ಯಾರಿಗೂ ಹೇಳುವಂತಿರಲಿಲ್ಲ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಆನೆಯ ಕಾಲಿನ ಉಗುರಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂತಹ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಅರಣ್ಯ ಇಲಾಖೆಯವರು ಪತ್ರಿಕೆಯಲ್ಲಿ ನಾಗರಾಜನ ಫೋಟೋವನ್ನು ಕೊಟ್ಟು, ಮನೆಯವರು, ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವನು ಬರಬಹುದೆಂದು ಕಾಯುತ್ತಿದ್ದಾರೆ. ಇದಿಷ್ಟು ಪದ್ಯ ಗದ್ಯ ನಾಟಕದ 2 ಅಂಕದ ಪ್ರಶ್ನೆಗೆ ಉತ್ತರಗಳು. ನಮಸ್ಕಾರ.